ಇವತ್ತು ಗಣಕೆ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಮ್ಮ ಪಾಟಲ್ಲಿ ತುಂಬ ಬಿಟ್ಟಿದೆ. ಇದನ್ನು ಕೆಲವರು ಗಣಕೆ ಸೊಪ್ಪು ಅಂತಾರೆ, ಕಾಕಿ ಸೊಪ್ಪು ಅಂತಾರೆ, ಕರಿಕಾಚಿ ಸೊಪ್ಪು, ಹೀಗೆ ಮುಂತಾದ ಹೆಸರಿಂದ ಇದು ಕರೆಯಲ್ಪಡುತ್ತೆ. ಇದು ಚಿಕ್ಕ ಗಿಡ ಆದರೂ ಒಂಥರ ಪೊದೆಯಂತೆ ಹರಡ್ಕೊಳ್ಳುತ್ತೆ. ಇದರಲ್ಲಿ ತುಂಬ ಔಷಧ ಗುಣಗಳು ಹೊಂದಿದೆ ಈ ಗಿಡ. ದೀರ್ಘಕಾಲ ಈ ಬಾಯಿ ಹುಣ್ಣಿಂದ ಬಳಲ್ತಿರ್ತಾರಲ್ಲ, ಅವ್ರು ಈ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು, ಉಪಶಮನವೂ ಆಗುತ್ತೆ. ಹಸಿವೆ ಆಗದಿದ್ದವ್ರಿಗೆ ಇದನ್ನು ತಿಂದರೆ ಹಸಿವು ಚೆನ್ನಾಗಾಗುತ್ತೆ. ತುಂಬ ಔಷಧ ಒಂದು ಗುಣಗಳನ್ನು ಇದು ಹೊಂದಿದೆ. ಇದು ಹಣ್ಣು ಒಂದೊಂದು ಕಪ್ಪು ಬಿಡುತ್ತೆ, ಒಂದೊಂದು ಕೆಂಪು ಬಿಡುತ್ತೆ. ಜಾತಿ ಎರಡು ಥರ ಇರುತ್ತೆ ಇದರಲ್ಲಿ. ತುಂಬ ಹಣ್ಣು ತಿನ್ನೋಕ್ಕೂ ಅದು ಚೆನ್ನಾಗಿರುತ್ತೆ. ಮತ್ತು ಇದು ಕೆಮ್ಮು, ತುಂಬ ಕಫ ಇದ್ದರೆ ಆ ಕಫನೆಲ್ಲ ತೆಗೆದು ಹಾಕುತ್ತೆ. ಅದರಿಂದ ನಮ್ಮ ಇದರಲ್ಲಿ ಪಲ್ಯ ಮಾಡೋಷ್ಟು ಗಿಡ ಸಿಗಲಿಲ್ಲ ಅದು ಸೊಪ್ಪು. ಅದಕ್ಕೆ ನಾನು ಇದರಿಂದ ಸ್ವಲ್ಪ ಸಾರನ್ನು ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ಗಣಿಕೆ ಸೊಪ್ಪಿರೋದ್ರಿಂದ ಬೇಳೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಬೇಯಕ್ಕೆ ಹಾಕಿದ್ದೀನಿ. ನೋಡಿ, ಇಲ್ಲಿ ಇದನ್ನು ಮಸ್ತ್ ಒಂದು ಒಗ್ಗರಣೆ ಹಾಕೋದು ಅಷ್ಟೇ. ಬೆಂದಿದಂಥ ಬೇಳೆ ಎಲ್ಲ ಮಸ್ತ್ ಬಿಟ್ಟಿವಾಗ ಸೊಪ್ಪು ಇದನ್ನೆಲ್ಲ ಮಸ್ತು ಒಗ್ಗರಣೆ ಹಾಕಿದ್ದೀನಿ. ಸಾರು ರೆಡಿಯಾಗಿದೆ. ಸಿಂಪಲ್ಲಾಗಿ ಮಾಡಿರೋ ಸಾರು. ಇವತ್ತು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಸ್ವಲ್ಪ ಚಿಕನ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆ ಹಾಕೋಣ ಈಗ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಳಿಗೆ ಏನಾದರೂ ಬೇಕಲ್ಲ. ನಮ್ಮ ಮನೇಲಿ ಸೈಡ್ಗಿಲ್ಲದೆ ಊಟನೇ ಮಾಡಲ್ಲ. ಸಾರೊಂದು ಇದ್ದರೆ ಸಾಕಾಗಲ್ಲ ಅವ್ರಿಗೆ, ಸೈಡಿಗೆ ಬೇಕು ನಮ್ಮ ಮನೆಗೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಇದು, ಜಾಸ್ತಿ ಏನು ಕಷ್ಟಪಡೋವಾಗಿಲ್ಲ. ಸಿಂಪಲಾಗಿ ಮಾಡುವಂಥ ಪೆಪ್ಪರ್ ಚಿಕನ್ ಇದೆ. ಇದಕ್ಕೆ ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಪೆಪ್ಪರ್ ಚಿಕನ್ ಅಂದಮೇಲೆ ಪೆಪ್ಪರ್ ಬೇಕೇ ಬೇಕಲ್ವ. ಫ್ರೆಶ್ ಆಗಿ ಈಗ ಮನೆಯಲ್ಲೇ ಮಾಡಿ ಇರುವಂಥ ಪೆಪ್ಪರ್ ಇದು. ನಾವು ಮನೆಯಲ್ಲೇ ಪೌಡ್ರುಗಳನ್ನೆಲ್ಲ ಮಾಡೋದು. ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಎಲ್ಲ ಮನೆಯಲ್ಲೇ ಮಾಡುವಂಥದ್ದು. ಈ ಟೈಮಲ್ಲಿ ಇದಕ್ಕೆ ಚಿಕನ್ನ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಇದಕ್ಕೀಗ ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇಲ್ಲಿ ಗಣಕೆ ಸೊಪ್ಪಿನ ಸಾರು ರೆಡಿ. ಸೂಪರಾಗಿದೆ. ಒಗ್ಗರಣೆ ಹಾಕಿ ಬೆಂದು ಎಲ್ಲ ರೆಡಿಯಾಗಿದೆ. ಗಣಕೆ ಸೊಪ್ಪಿನ ಸಾರು ರೆಡಿ. ವಾವ್. ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ಬೇಯಲಿ ಅಂದ್ಬಿಟ್ಟು. ಈಗ ಬೇಯ್ತಾ ಇದೆ. ನಾವು ಪೆಪ್ಪರ್ ಚಿಕನ್ಗೆ ಚಕ್ಕೆ ಲವಂಗ ಎಲ್ಲ ಹಾಕಲ್ಲ. ಪೆಪ್ಪರ್ದೇ ಸ್ಮೆಲ್ ಬರಬೇಕು, ಪೆಪ್ಪರ್ ಘಾಟೆ ಬರಬೇಕದು ಚೆನ್ನಾಗಿ. ಅದಕ್ಕೆ ನಾವು ಪೆಪ್ಪರ್ಗೆ ಹಾಕೋದಿಲ್ಲ, ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡಲ್ಲ. ಬೇಯ್ತಾ ಇದೆ, ಸ್ವಲ್ಪ ಬೇಯಬೇಕು. ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನಾಲ್ಕು ಕರಿಬೇವು ಹಾಕ್ತಾಯಿದ್ದೀನಿ. ಎಲ್ಲ ರೆಡಿಯಾಗಿದೆ ಈಗ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ರೆಡಿ ಪೆಪ್ಪರ್ ಚಿಕನ್. ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಬೇಕು.
ವಾವ್, ಟೇಸ್ಟ್ ಆಗಿರುತ್ತೆ ರೆಡಿ. ಗಣಕೆ ಸೊಪ್ಪಿನ ಸಾರು ರೆಡಿ. ಊಟ ಮಾಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ಹುಳಿ ಪೆಪ್ಪರ್ ಎಲ್ಲ ಹಿಡ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೂಪರ್ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿದೆ.